ನಮಸ್ಕಾರ. ನಾನು ಈ ದಿನ 8 ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದರಿಂದ ರುಚಿ ರುಚಿಯಾದ ಒಂದು ಸೀಕರಣೆ ಮಾಡ್ತೀನಿ. ಮಲೆನಾಡಲ್ಲಿ ಯಥೇಚ್ಛವಾಗಿ ಬೆಳೆಯೋದು ಅಂದರೆ ಬಾಳೆಹಣ್ಣು. ಹಾಗಾಗಿ ಸಾಮಾನ್ಯಕ್ಕೆ ಸೀಕರಣೆ ಜಾಸ್ತಿ ಮಾಡ್ತಾರೆ. ಬಾಳೆಹಣ್ಣಿನ ಸೀಕರಣೆ ಜೊತೆ ಬರಿ ಅಕ್ಕಿ ದೋಸೆ ತಿನ್ನೋದು ಅಂದರೆ ತುಂಬ ಟೇಸ್ಟು. ಸೀಕರಣೆಗೆ ಇನ್ನೊಂದು ಹೆಸರೇ ಬಾಳೆಹಣ್ಣಿನ ಪಾಯಸ. ಸಾಮಾನ್ಯಕ್ಕೆ ಹಬ್ಬಗಳಲ್ಲೂ ಸಹಿತ ಬಾಳೆಹಣ್ಣಿನ ಸೀಕರಣೆ ತುಂಬ ಶ್ರೇಷ್ಠ. ನೈವೇದ್ಯಕ್ಕೆ ಸಹಿತ ಇದನ್ನು ಮಾಡ್ತಾರೆ. ಬಾಳೆಹಣ್ಣಿನ ಸಿಪ್ಪೆ ತೆಗೆದು ನಾನು 4 ಭಾಗವಾಗಿ ಸಿಗದು ತೆಳು ಹೆಚ್ಚಿದ್ದೀನಿ. ಸೀಕರಣೆಗೆ ಯಾವಾಗಲೂ ತುಂಬ ತೆಳು ಹೆಚ್ಚಬೇಕು, ಅದು ಚೆನ್ನಾಗಿ ಬೆಲ್ಲದ ಜೊತೆ ಮಿಕ್ಸ್ ಆಗುತ್ತೆ. ಒಂದು ಬಟ್ಲು ತಗೊಂಡಿದ್ದೀನಿ, ಅದಕ್ಕೆ ಹೆಚ್ಕೊಂಡಿರುವ ಬಾಳೆಹಣ್ಣನ್ನು ಹಾಕೋಣ. ಪರಿಮಳ ಬೇಕು. ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ತೀನಿ. ರುಚಿಗೆ ಯಾವಾಗಲೂ ಉಪ್ಪು ಬೇಕೇ ಬೇಕು, ಇಲ್ಲದೇ ಸ್ವೀಟ್ ಚೆನ್ನಾಗಾಗಲ್ಲ. ಉಪ್ಪು ಹಾಕ್ತೀನಿ. ಸೀಕರಣೆಗೆ ಯಾವಾಗಲೂ ಬೆಲ್ಲ ಹಾಕಿದರೆ ತುಂಬ ಟೇಸ್ಟು. ಅದರಲ್ಲೂ ಡಬ್ಬದ ಬೆಲ್ಲ ಹಾಕಬೇಕು. ಬಾಳೆಹಣ್ಣೆ ಸ್ವೀಟು, ಅದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿದರೂ ಸಹಿತ 1 ಸ್ಪೂನು ಸಕ್ಕರೆ ಹಾಕಬೇಕು. ಅವೆರಡು ಮಿಕ್ಸ್ ಆದರೆ ರುಚಿ. ಇಲ್ಲಿ 1 ಸ್ಪೂನಷ್ಟು ನೀರು ಹಾಕಬೇಕು. ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬೆಲ್ಲ ಕರಗುತ್ತೆ. ಹೀಗೆ ನೀರು ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಒಂದು ಪ್ಲೇಟ್ ಮುಚ್ಚಿಡೋಣ, 10 ನಿಮಿಷ ಇದ್ದಿರಲಿ. ಈಗ ಮಿಕ್ಸಿ ಜಾರಿಗೆ ನಾನು ಒಂದು 5 ಸ್ಪೂನ್ ಕಾಯಿ ಹೂವು ಹಾಕ್ತೀನಿ. ಕೆಲವು ಕಡೆ ಸೀಕರಣೆಗೆ ಹಾಲು ಹಾಕ್ತಾರೆ, ಇನ್ನು ಕೆಲವರು ಕಾಯಿ ರುಬ್ಬಿ ಹಾಕ್ತಾರೆ. ಅವೆರಡಕ್ಕಿಂತ ತುಂಬ ರುಚಿ ಕೊಡೋದು ಕಾಯಿ ಹಾಲು. ಸ್ವಲ್ಪ ನೀರು ಹಾಕ್ತೀನಿ. ಇನ್ನು ಎಸ್ಸಾಗಿ ರುಬ್ಬೋಣ. ನೋಡಿ, ಮಿಕ್ಸಿಲಿ ರುಬ್ಬಿದ್ದೀನಿ. ಈಗ ಅದನ್ನು ಜರಡಿ ಹಿಡಿಯೋಣ. ಈಗ ಗಟ್ಟಿ ಹಿಂಡಿ ಕಾಯಿ ಹಾಲನ್ನು ತೆಗೆಯೋಣ. ಸೀಕರಣೆಗೆಲ್ಲ ಕಾಯಲ್ಲಿ ಹಾಕಬೇಕಾದಷ್ಟು ದಪ್ಪ ಕಾಯಲ್ಲಿ ಹಾಕಬೇಕು ಫಸ್ಟು. ಆಮೇಲೆ ಅದು ತುಂಬ ಇದ್ದರೆ ಮತ್ತೆ ಇನ್ನೊಂದು ಸರಿ ರುಬ್ಬಿ ಮತ್ತೊಂದು ಸರಿ ಹಾಲು ತೆಗಿಬೇಕು. ನೋಡಿ ಎಷ್ಟು ದಪ್ಪ ಕಾಯಿ ಹಾಲು ಬಂದಿದೆ. ಈಗ ಇದನ್ನು ಮಿಕ್ಸ್ ಮಾಡೋಣ ಬಾಳೆಹಣ್ಣಿನ ಜೊತೆ. ಈ ಸೀಕರಣೆಗಳು ತುಂಬ ಟೇಸ್ಟ್ ಕೊಡುತ್ತೆ. ಸಣ್ಣ ಮಕ್ಕಳು ಪಾಯಸ ಅಂದರೆ ಮಾರ್ದೂರ ಹೋಗ್ತಾರೆ. ಕೆಲವು ಮಕ್ಕಳು ಬಾಳೆಹಣ್ಣನ್ನು ತಿನ್ನಲ್ಲ, ಅಂಥವರಿಗೆ ಈ ಥರ ಸೀಕರಣೆನ ಮಾಡಿಕೊಡಿ, ಖುಷಿಯಿಂದ ತಿಂತಾರೆ. ನೋಡಿದ್ರಲ್ಲ, ರುಚಿ ರುಚಿಯಾದ ಸೀಕರಣೆ ರೆಡಿಯಾಯಿತು. ಈ ಸೀಕರಣೆನ ಹಾಗೆ ಬೇಕಾದರೂ ತಿನ್ಬೋದು, ಪಾಯಸದ ಥರ. ತಿಂಡಿ ಜೊತೆ ಬೇಕಾದರೂ ನಂಚ್ಕೊಬೋದು. ಎಲ್ಲದಕ್ಕೂ ತುಂಬ ಟೇಸ್ಟ್ ಇರುತ್ತಿದು. ಸಿಂಪಲ್ಲಾಗಿ ಸೀಕರಣೆ ಮಾಡೋ ವಿಡಿಯೋ ನೋಡಿದ್ರಲ್ಲ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಧನ್ಯವಾದಗಳು.